ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. Hi friends, good morning. ಎಲ್ಲರಿಗೂ ಕಾಫಿ ಆಯಿತಾ? ಎಲ್ಲರೂ ಕಾಫಿ ಆಯ್ತಾ? ಇವತ್ತು ಭಾನುವಾರದ ಬ್ಲಾಗು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಟೇಕ್ ಕೇರ್. ಹಾಯ್ ಫ್ರೆಂಡ್ಸ್, ನಮಸ್ತೆ. ವಾಯ್ಸ್ ಫುಲ್ಲು ಹೊಲ್ಟೋಗಿದೆ ಕಣ್ರಿ. ಶನಿವಾರ ನೈಟಿಂದ ವಾಯ್ಸ್ ಹೊಲ್ಟೋಗ್ಬಿಟ್ಟಿದೆ. ಫುಲ್ಲು ಗಂಟೆಲ್ಲ ನೋವು, ಮಾತಾಡೋಕ್ಕೆ ಆಗಲ್ಲ ಜಾಸ್ತಿ. ಇದು ಭಾನುವಾರದ ರೊಟೀನ್ ವ್ಲಾಗ್ ಇರುತ್ತೆ ಕಣ್ರಿ. ಬೆಳಗ್ಗೆಯಿಂದ ಸಂಜೆ ತನಕ ಏನೇನು ಕೆಲಸ ಮಾಡಿದ್ದೀನಿ, ಏನು ಎತ್ತ ಅನ್ನೋದು ಈ ವ್ಲಾಗು. ಇನ್ನು ನನ್ನ ಮಗಳಿಗೂ ಸ್ವಲ್ಪ ಹುಷಾರಾಗಿದ್ದಾಳೆ, ಸ್ವಲ್ಪ ಪರವಾಗಿಲ್ಲ ಕಣ್ರಿ. ಮೊನ್ನೆಗೂ ಶನಿವಾರದ ಮೇಲೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬೆಟ್ರು, ಚೆನ್ನಾಗಿದ್ದಾಳೆ, ಆರಾಮಾಗಿದ್ದಾಳೆ. ಸಿರಪ್ಗಳೆಲ್ಲ ಕಂಟಿನ್ಯೂ ಮಾಡಿದ್ದೀನಿ. ಯಾಕಂದರೆ ಬೇಗನೆ ಅದು ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟಿದ್ದಾರಲ್ಲ, ಒಂದು 3-4 ದಿವಸ ಆಗಿದ್ರೆ ಮತ್ತು ಪರವಾಗಿಲ್ಲ, ಚೆನ್ನಾಗಿ ಕ್ಯೂರ್ ಆಗುತ್ತೆ. ಇನ್ನು ಭಾನುವಾರ ಬೆಳಗ್ಗೆನೇ ಇದ್ದು ತರಕಾರಿ ಎಲ್ಲ ತಗೊಬಂದೆ ಕಂಡ್ರೆ. ಆವಾಗಲೇ ಫ್ರೆಶ್ ಆಗಿರುತ್ತೆ. ಫ್ರಿಜ್ಜಲ್ಲಿ ಏನು ಇಕ್ಕೊಡೋದಂದರೆ ಬೀನ್ಸು, ಮುಲ್ಲಂಗಿ ಮತ್ತು ನುಗ್ಗೆಕಾಯಿ ಎಲ್ಲ ತಗೊಬಂದು ಬೇಳೆ ಹಾಕ್ಬಿಟ್ಟು ಹುಳಿ ಮಾಡಿದೆ. ಇನ್ನು ಎದ್ದಿದ್ದು ನಾನು ಸಿಟ್ರಿಸನ್ನು ಮಾತ್ರೆ ತೊಗೊಂಡಿದ್ದೆ ಶನಿವಾರ ನೈಟು. ಬೆಳಗ್ಗೆ ಹೇಳೋಕ್ಕೆ ಆಗಿಲ್ಲ, 8:30 ಹಂಗಿದ್ದೆ. ಎದ್ದಿದ ತಕ್ಷಣ ಫಸ್ಟು ಮೇಲೆ ಕಸ ಎಲ್ಲ ತಳ್ಳಿಬಿಟ್ಟು, ಈಚೆ ಎಲ್ಲ ಕಸ ತಳ್ಳಿಬಿಟ್ಟು, ಒಳಗಡೆ ಎಲ್ಲ ಕಸ ತಳ್ಳಿಬಿಟ್ಟು ಟಿಫನ್ ಏನು ಮಾಡೋದು ಅಂದರೆ, ನಮ್ಮ ಯಜಮಾನ್ರಿಗೆ ಉಪ್ಪಿಟ್ಟು ಅಂದರೆ ಇಷ್ಟನೇ ಆಗಲ್ಲ. ಅವ್ರಿಗೆ ಉಪ್ಪಿಟ್ಟು ಮಾಡಿದ್ರೆ ಬೇರೆ ಏನಾದರೂ ಮಾಡಬೇಕು, ಅವ್ರು ತಿನ್ನಲ್ಲ ಉಪ್ಪಿಟ್ಟು. ನನಗೂ ನನ್ನ ಮಗಳಿಗೆ ಮಾತ್ರ ಉಪ್ಪಿಟ್ಟು ಅನ್ನೋದು ಮಾಡಿಕೊಂಡೆ. ಇನ್ನು ಅವ್ರಿಗೇನು ಮಾಡಲಿಲ್ಲ, ಅವ್ರು ಬೇಡ ಅಂತ ಹೇಳಿದ್ರು. ಮ್ಯಾಗಿ ಏನಾದರೂ ಮಾಡ್ಕೊಡು ಅಂದರು, ಮತ್ತು ಬೇಡ ಬಿಡು ಮ್ಯಾಗಿನೂ, ಮಜ್ಜಿಗೆ ತಂದಿದ್ನಲ್ಲ ನಿನ್ನೆ, ಅದಕ್ಕೆ ಅನ್ನ ಮಾಡು ಅಂದರು. ರಾತ್ರಿ ಸ್ವಲ್ಪ ಅನ್ನ ಇತ್ತು, ಅದಕ್ಕೆ ಮಜ್ಜಿಗೆ ಹಾಕ್ಕೊಂಡು ತಿಂದರು ಅವರು. ನಾನು ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಇನ್ನು ನನ್ನ ಮಗಳಿಗೆ ಬಿಸಿ ನೀರು ಅನ್ನೋದು ಕಂಪಲ್ಸರಿ ಇರಲೇಬೇಕು. ಯಾಕಂದರೆ ಅವಳಿಗೂ ನೆಗಡಿ, ಕೆಮ್ಮು ಎಲ್ಲ ಇದೆ. ಅದಕ್ಕೆ ಬಿಸಿನೀರು ಅನ್ನೋದನ್ನ 2 ಬಾಟ್ಲಿಗೆ ಕಾಯಿಸಿಟ್ಕೊಬಿಡ್ತೀನಿ. ಒಂದು ಕಡೆ ಸಾಂಬಾರಿಗೆ ಇಟ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನನಗೂ ಯಾಕೋ ರಾತ್ರಿ 1-2 ಮಾತ್ರೆ ತಗೊಂಡಿದ್ದಕ್ಕೆ ಹೊಟ್ಟೆ ಫುಲ್ಲು ಹಸಿತಾಯಿತ್ತು. ಅದಕ್ಕೆ ಬೆಳಗ್ಗೆ ಬೇಗನೆ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿಕೊಂಡು ನನ್ನ ಮಗಳಿಗೊಂದು ಪ್ಲೇಟ್ಗೆ ಹಾಕ್ಕೊಂಡು ನಾನು ಹಾಕ್ಕೊಂಡು ತಿಂದುಬಿಟ್ಟೆ ಕಣ್ರಿ. ಇಲ್ಲ, ನಮ್ಮ ಯಜಮಾನ್ರಿಗಾದರೆ ಉಪ್ಪಿಟ್ಟೇ ಇಷ್ಟ ಆಗೋಲ್ಲ. ಅದೇನೋ ಫಸ್ಟಿಂದ ಅಷ್ಟೇ, ಅವ್ರು ಉಪ್ಪಿಟ್ಟೆ ತಿನ್ನಲ್ಲ. ಅದೇನು ಕತೆನೋ ಏನೋ. ಉಪ್ಪಿಟ್ಟು ಮಾಡಿದ್ರೇನೋ ಹೋಟ್ಲಲ್ಲಿ ಹೋಗಿ ಇಡ್ಲಿ ತಿಂದುಬಿಡ್ತಾರೆ. ಇನ್ನು ಹಂಗೆ ಸಾಂಬಾರ್ಗೆ ಆ ಕಡೆ ಇದು ಮಾಡ್ಕೊತಾ ಇದ್ದೀನಿ, ಗ್ರೇವಿಗೆ ಅಂತ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಕಣ್ರಿ. ಇನ್ನು ಬಿಸಿ ಬಿಸಿ ಅವ್ರ ಪ್ಲೇಟ್ಗೆ ಹಾಕ್ಕೊಬಿಟ್ಟೆ. ಅವರು ತಣ್ಣಕ್ಕೆ ಮಾಡಿಬಿಟ್ಟು ಅವಳಿಗೂ ಸಿರಪ್ಗಳಾಗಬೇಕಲ್ವ, ಅದಕ್ಕೆ ತಿನ್ನಿಸ್ಬಿಟ್ಟೆ. ಯಾವಾಗಲೇ 10:30 ಏನೋ ಆಗಿತ್ತು ನಾವು ಟಿಫನ್ ತಿನ್ನೋ ಅಷ್ಟೊತ್ತಿಗೆ. ಇನ್ನು ನಮ್ಮ ಯಜಮಾನ್ರು ಟಿಫನ್ ತಿನ್ನೋ ಅಷ್ಟೊತ್ತಿಗೆ 11:30 ಆಗಿತ್ತು. ಮಗಳಿಗೆಲ್ಲ ತಿನ್ನಿಸಿ ಸಿರಪ್ ಹಾಕಿ ಒಂದೇ ಸರಿ ಅವರು ತಿಂದರು ಕಣ್ರಿ, ಮೊಸರನ್ನ ತಿಂದರು. ಇನ್ನು ನಾನು ಹಂಗೆ ಬಿಸಿ ಬಿಸಿ ಇದ್ದಾಗಲೇ ಉಪ್ಪಿಟ್ಟನೋ ಚೆನ್ನಾಗಿರುತ್ತೆ, ಮತ್ತು ಅಷ್ಟೊಂದು ದಿನ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ಉಪ್ಪಿಟ್ಟು ತಿಂದುಬಿಡ್ತಾಯಿದ್ದೀನಿ ಕಣ್ರಿ. ಹಂಗೆ ಟಿ ವಿ ನೋಡ್ಕೊಂಡು ಅವಳಿಗೆ ಫೋನಾದರೂ ಕೊಡಬೇಕು, ಇಲ್ಲಾಂದರೆ ಟಿ ವಿಯಲ್ಲಿ ಹಾಕೋದಾದರೂ ಇಕ್ಬೇಕು, ಇಲ್ಲಾಂದರೆ ನಮ್ಮ ಮಗಳಿಗೆ ಊಟ ಅನ್ನೋದೇ ಇಳಿಯಲ್ಲ. ಆ ಥರ ಇವಾಗ ಮಕ್ಕಳ ಪರಿಸ್ಥಿತಿನೇ ಹಂಗೆ ಹೋಗ್ಬಿಟ್ಟಿದೆ. ಆ ಮಕ್ಕಳು ನೋಡಿದ್ರು ಇದೇ ಕಥೆನೇ, ಫೋನು ಇಲ್ಲಾಂದರೆ ಬೊಂಬೆಗಳು ಏನೋ ಒಂದಿದ್ರೇ ಅವ್ರ ಮುದ್ದೆ ಅನ್ನೋದು ಹೊಟ್ಟೆಗೆ ಹೋಗೋದು. ಇನ್ನು ಹಂಗೆ ನಾನು ಸಾಂಬಾರು ಮಾಡಿಬಿಟ್ಟೆ. ಒಂದೇ ಸರಿನೇ ಅಡುಗೆ ಸಾಂಬಾರು ಮಾಡಿಕ್ಬಿಟ್ರೆ, ಇನ್ನು ಮಧ್ಯಾಹ್ನಕ್ಕೆ 1 ಲೋಟ ಅಕ್ಕಿನೋ ಇಲ್ಲಾಂದರೆ ಮುದ್ದೆ ಏನಾದರೂ ಮಾಡ್ಕೊಬಿಡೋಣ ಅಂತ ಸಾಂಬಾರು ಮಾಡಿಕ್ಕಿದೆ. ಇನ್ನು ಸಿಂಕ್ ತುಂಬ ಪಾತ್ರೆಗಳು, ಅದು ಗ್ಯಾಸ್ ಕೌಂಟ್ರೆಲ್ಲ ನೋಡಿ ಎಷ್ಟು ಗಲೀಜಾಗಿದೆ. ಇನ್ನು ಇದೆಲ್ಲ ಕ್ಲೀನ್ ಮಾಡಬೇಕು ನಾನು. ಇನ್ನು ಪಾತ್ರೆಗಳು ಬೇಜಾರಿದೆ, ಫಸ್ಟ್ ಅವು ತೊಳೆದು ಬಿಡೋಣ, ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು. ಇನ್ನು ಪೂಜೆ ಮಾಡಿ, ಇನ್ನು ಹೂವು ಬೇರೆ ಪೂಜೆ ಮಾಡಿ ಯಾವಾಗಲೇ 1 ವಾರದ ಮೇಲೆ ಆಗಿತ್ತು, ಮಂತ್ಲಿ ಆಗಿದ್ದೆಲ್ಲ, ಅದಕ್ಕೆ 1 ವೀಕ್ ಮೇಲೆ ಆಗೋಗಿತ್ತು. ಇನ್ನು ಪೂಜೆ ಮಾಡೋಣ ಅಂದರೆ ಒಂದೇ ಸರಿ ಇನ್ನು ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ಪೂಜೆ ಮಾಡೋಣ ಅಂತ ಸುಮ್ಮನೆ ಅದೇ ಕಂಡ್ರೆ. ಇನ್ನು ಯುಗಾದಿ ಹಬ್ಬ ಗುರುವಾರ ಬೇರೆ ಇದೆಯಲ್ಲ, ಇನ್ನು ಸೋಮವಾರ ಎಲ್ಲ ಸ್ವಲ್ಪ ದೇವ್ರ ಮನೆ ದೇವ್ರ ಸಾಮಾನುಗಳೆಲ್ಲ ತೊಳ್ಕೊಬಿಡೋಣ ಒಂದೇ ಸರಿ ಅಂತೇಳ್ಬಿಟ್ಟು ಹೂವು ಭಾನುವಾರ ಹೋಗಿ ಹೂವು ತಗೊಬಂದೆ ಕಣ್ರಿ. ಏನು ಆವಾಗಲೇ ರೇಟು, ಇವಾಗಿದ್ದು ಸ್ವಲ್ಪ ಪರವಾಗಿಲ್ಲ ಹೂವು ರೇಟು. 80 ರೂಪಾಯಿ ಏನೋ ಅರ್ಧ kg. ಚಾಮಂತಿನೂ ಸೇಮು 80 ರೂಪಾಯಿ ಅರ್ಧ kg. ಇನ್ನು ಹಬ್ಬಕ್ಕೆ ಇನ್ನೂ ಜಾಸ್ತಿನೇ ಆಗುತ್ತೆ ಹೇಳ್ಬೇಕಂದ್ರೆ. ಏನು ಮಾಡೋಕ್ಕಾಗಲ್ಲ, ಇನ್ನು ಹಬ್ಬಗಳಂದಮೇಲೆ ಅಲ್ಲ, ಅವ್ರಿಗೂ ಸ್ವಲ್ಪ ವ್ಯಾಪಾರ ಅನ್ನೋದು ಆಗೋದು. ಇನ್ನು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಮೆಣಸಿನ್ಕಾಯಿ ತಂದಿದ್ದೆ. ಸ್ವಲ್ಪ ತಣ್ಣಕ್ಕಿದ್ದು ಬಿಸಿಲಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಬ್ಯಾಡಗೆ ಮೆಣಸಿನ್ಕಾಯಿ ಎಲ್ಲ ಬಿಸಿಲಿಗೆ ಹಾಕ್ಬಿಟ್ಟು ಇನ್ನು ಟೌನ್ ಕಡೆ ಹೋದೆ ಕಣ್ರಿ. ಅದೇ ಹೂವಿಗೆ ಅಂತಲೇ ಹೋಗಿದ್ದು. ಇನ್ನು ಸೋಮವಾರ ಹೋಗೋಕ್ಕಾಗಲ್ಲ. ಇನ್ನು ನಮ್ಮ ಯಜಮಾನ್ರು ಹೋದರೆ ಎಂಥವಂದ್ರೆ ಅಂಥವು ತಗೊಬರ್ತಾರೆ. ಒಂದೊಂದು ಸರಿ ಚೆನ್ನಾಗೇ ಇರಲ್ಲ ಹೂವು, ಆ ಥರ ತಗೊಬರ್ತಾರೆ. ಅದಕ್ಕೆ ಈ ಸರಿ ನಾನೇ 11:30-12 ಗಂಟೆಗೆ ಹೋದೆ ಕಣ್ರಿ ಮಾರ್ಕೆಟ್ಗೆ. ಹಂಗೆ ಹೂವು ತಗೊಬಂದು ಎಲ್ಲ ಕ್ಲೀನಾಗಿ ಎತ್ತಿಕ್ಕೊಂಬಿಟ್ಟೆ ಫ್ರಿಜ್ಜಲ್ಲಿ. ಇನ್ನು ಫೇಸ್ ಪ್ಯಾಕು ಮತ್ತು
ಬರೀ ಬಿಳಿ ಕೂದಲೇ ಕಣ್ರಿ ನನಗೆ ನಮ್ಮ ಯಜಮಾನ್ರೆ ಈ ಸರಿ ಅಂದರು, ಅಯ್ಯೋ ಏನು ಇಷ್ಟೊಂದು ಬಿಳಿ ಕೂದಲಿದೆ, ಸ್ವಲ್ಪ ಏನಾದರೂ ಹಾಕೋದು ಅಲ್ಲಿಗೆ ಅಂತ ಹೇಳಿದ್ರು. ಅದಕ್ಕೆ ಮನೇಲಿ ಒಂದು ಸರಿ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಆಲೋವೆರಾ ಗಿಡ ಇತ್ತು, 2 ಬಳ್ಳಿ ಕಿತ್ಕೊಬಂದು ಅದೆಲ್ಲ ತೆಗೆದ್ಬಿಟ್ಟು ಒಂದು ಮಿಕ್ಸಿಗೆ ಹಾಕ್ಕೊಂಡು ಒಂದು ಮೊಟ್ಟೆ ಒಡೆದು ಹಾಕ್ಕೊಂಡ್ರೆ ಕಣ್ರಿ. ಇನ್ನು ನಿಹಾರ್ ಬರುತ್ತಲ್ವ ಕಣ್ರಿ, ಮೆಹಂದಿ ಸೊಪ್ಪು ಥರ ಅದು ಹಾಕ್ಕೊಂಡೆ. ಯಾಕಂದರೆ ನಾನು ಕಲ್ಲರ್ ಅನ್ನೋದು ಹಾಕ್ಕೊಳಲ್ಲ ಕಣ್ರಿ, ನನಗೆ ಕಲ್ಲರ್ ಅಂದರೆ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಅಂತಾರಲ್ಲ, ಅದಕ್ಕೆ ಅದು ಹಾಕ್ಕೊಳಲ್ಲ. ಇವೆರಡು ಮಿಕ್ಸಿಗೆ ಹಾಕ್ಕೊಬಿಟ್ಟೆ, ಆಲೋವೆರಾ ಮತ್ತು ಮೊಟ್ಟೆ, ಶೈನಿಂಗ್ ಬರುತ್ತೆ ಅಂತ ಹೇಳಿದ್ರು ನಮ್ಮ ಯಜಮಾನ್ರೆ ಹೇಳಿದ್ರು. ಮೊಟ್ಟೆ ಒಂದು ಸರಿ ಟ್ರೈ ಮಾಡು ಶೈನಿಂಗ್ ಬರುತ್ತೆ ಅಂತ ಹೇಳಿದ್ರು. ಇನ್ನು ಅದು ಒಂದು ಮಿಕ್ಸಿಗೆ ಹಾಕ್ಕೊಬಿಟ್ಟು ನಿಹಾರ್ ಒಂದು ಪ್ಯಾಕೆಟ್, ಫಸ್ಟು ನನ್ನ ಕೂದಲು ತುಂಬ ಉದ್ದ ಇತ್ತು. ನನ್ನ ಮಗಳು ಹುಟ್ಟಿದ ಮೇಲೆ ಅವಳು ಪುರ ಅಂತಾಳಲ್ಲ, ಅದು ಬಾಯಲ್ಲಿ ತುಂತುರು ಬಿಡ್ತಾರಲ್ಲ, ಹಂಗಂದು ಕೂದಲೇ ಅರ್ಧ ಆಗಿದ್ದೆ. ಫಸ್ಟು ಒಂದು 2 ಪ್ಯಾಕೆಟ್ ಹಾಕ್ಕೊತಾ ಇದ್ದೆ, ಇವಾಗ 1 ಪ್ಯಾಕೆಟ್ ಅಷ್ಟು ಬಂದುಬಿಟ್ಟಿದೆ ಕೂದಲು. ಅದು ಬೆರೆಸ್ಕೊಬಿಟ್ಟು ನಿಹಾರ್ ಹಾಕ್ಕೊಬಿಟ್ಟು ಚೆನ್ನಾಗಿ ಕಲಿಸ್ಕೊಬಿಟ್ಟೆ. ಇನ್ನು ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಹಂಗೆ ಫೇಸ್ ಪ್ಯಾಕು ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಅದೇ ಗ್ರೈಂಡ್ ಮಾಡಿದ್ನಲ್ಲ ಆಲೋವೆರಾ ಮತ್ತು ಮೊಟ್ಟೆ, ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಅರಿಶಿನ ಮತ್ತು ಹನಿ ಇಷ್ಟು ಹಾಕ್ಕೊಬಿಟ್ಟು ಚೆನ್ನಾಗಿ ಕಲಿಸ್ಕೊಬಿಟ್ಟು ಮುಖಕ್ಕೂ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ ಫೇಸ್ ಪ್ಯಾಕು, ಚೆನ್ನಾಗಿ ಗ್ಲೋ ಬರುತ್ತೆ ಅಂತ ಟ್ರೈ ಮಾಡಿದೆ ಕಣ್ರಿ. ಇಲ್ಲ ಚೆನ್ನಾಗೇ ಬಂದಿತ್ತು. ನಾನು ಯಾವಾಗೋ ಅಮಾವಾಸ್ಯೆಗೋ ಹುಣ್ಣಿಮೆಗೋ ಒಂದು ಸರಿ ಹಾಕ್ಕೊಂಡ್ರೆ ಸಹ ಗ್ಲೋ ಬರುತ್ತೆ ಕಣ್ರಿ. ವೀಕ್ಲಿ ಒಂದು ಸರಿ ಆದರೂ ನಾವು ಟ್ರೈ ಮಾಡಿದ್ರೆ ಫೇಸ್ ಅನ್ನೋದು ಗ್ಲೋ ಆಗಿ ಬರುತ್ತೆ. ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ, ನಾನು ಚೆನ್ನಾಗಿ ಕಾಣಿಸ್ಬೇಕು ಆ ಥರ ಏನು ಇಂಟ್ರೆಸ್ಟೇ ಇರಲ್ಲ. ಆದರೂ ಒಂದೊಂದು ಸರಿ ಅನಿಸುತ್ತೆ ಬೇರೆ ಯಾರನ್ನಾದ್ರೂ ನೋಡಿದಾಗ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ. ಈ ಸರಿ ನಮ್ಮ ಯಜಮಾನ್ರು ಹೇಳ್ತಾರೆ, ಫಸ್ಟ್ ಏನಾದರೂ ಹಾಕೋ, ಫುಲ್ಲು ಬಿಳಿ ಕೂದಲು ಹೋಗ್ಬಿಟ್ಟಿದೆ ಅಂತೇಳ್ಬಿಟ್ಟು ಅದಕ್ಕೆ ನಿಹಾರ್ ಹಂಗೆ ಹಾಕ್ಕೊಂಡೆ, ಕೆಂಚಿಗಾದರೂ ಕೆಂಪಗಾದರೂ ಕಾಣಿಸ್ಲಿ ಅಂತೇಳ್ಬಿಟ್ಟು ಭಾನುವಾರ ನಿನ್ನೆ ಇದೇ ಕೆಲಸನೇ ಕಣ್ರಿ. ತಲೆಗೆಲ್ಲ ಹಾಕ್ಕೊಂಡು ಒಂದು 2 ಅವರ್ ಬಿಟ್ಟೆ ಕಣ್ರಿ ತಲೆಗೆ. ಇನ್ನು ಹಂಗೆ ಫೇಸ್ಗೂ ಹಾಕ್ಕೊಂಡೆ. ಇನ್ನು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಸ್ಕೊಂಡಿದ್ರೆ ಇನ್ನೂ ತಿಕ್ಕಾಗಿ ಚೆನ್ನಾಗಿ ಬರೋದು ಅನಿಸುತ್ತೆ. ಇಲ್ಲ ಪರವಾಗಿಲ್ಲ ಚೆನ್ನಾಗೇ ಇತ್ತು. ಎಲ್ಲ ಹಚ್ಕೊಂಡು ಚೆನ್ನಾಗಿ ಒಣಗೋ ತನಕ ಬಿಟ್ಟಾಕ್ಬಿಟ್ಟೆ ಕಣ್ರಿ. ಫೇಸು ನೋಡಿ ಯಾವ ಥರ ಇದೆ ಫೇಸು, ಒಳ್ಳೆ ಮುದ್ಕಮ್ಮನ ಥರ ಇದೆ ಫೇಸು, ಚೆನ್ನಾಗಿ ಬಿಟ್ಬಿಟ್ಟಿದ್ದೆ. ಹಂಗೆ ಇನ್ನು ಸ್ನಾನ ಮಾಡೋಕ್ಕೆ ಮುಂಚೆನೇ ಹೋಗ್ಬಿಟ್ಟು ಧನಿಯಾ ಮೊನ್ನೆ ಆಯ್ದಿಕ್ಕಿದ್ದೆ, ಮೊನ್ನೆ ಭಾನುವಾರ, ಅದೆಲ್ಲ ಚೆನ್ನಾಗಿ ಹುರ್ಕೊಬಿಟ್ಟೆ, ಮಿಷಿನ್ಗೆ ಹಾಕ್ಸ್ಕೊಬಿಡೋಣ. ಇನ್ನು ಸ್ವಲ್ಪನೇ ಇದ್ದಿದ್ದು ಧನಿಯಾ ಪೌಡ್ರು, ಇನ್ನು ಮಿಷಿನ್ಗೆ ಹಾಕ್ಸ್ಕೊಬಿಡೋಣ ಅಂತೇಳ್ಬಿಟ್ಟು ಎಲ್ಲ ಒಂದು 2 kg ಏನೋ ತಂದಿದ್ರು, ಎಲ್ಲ ಹುರಿದ್ಬಿಟ್ಟು ಸೈಡ್ಗೆ ಇಕ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಬಂದೆ ಕಣ್ರಿ. ಪರವಾಗಿಲ್ಲ ನೋಡಿ, ಶೈನಿಂಗ್ ಆಗೇ ಬಂದಿದೆ, ಗ್ಲೋ ಆಗೋ ಇದೆ ಫೇಸು. ನಾನು ಯಾವಾಗಲೂ ಅಮಾವಾಸ್ಯೆಗೋ ಹುಣ್ಣಿಮೆಗೋ ಒಂದು ಸರಿ ಹಾಕೋದು ಬಿಟ್ಬಿಟ್ಟು ವೀಕ್ಲಿ ಒಂದು ಸರಿ ಹಾಕಿದ್ರೂ ಫೇಸ್ ಇನ್ನೂ ಚೆನ್ನಾಗಿ ಗ್ಲೋ ಆಗಿ ಬರುತ್ತೆ. ನಾನು ಏನು ಹಚ್ಚಿಲ್ಲ ಕ್ರೀಮು, ಏನು ಜಸ್ಟು ತಿಲ್ಕ ಇಕ್ಕೊಬಿಟ್ಟು ಲಿಪ್ ಕೇರ್ ಹಚ್ಕೊಂಡೆ. ಇನ್ನು ನನ್ನ ಮಗಳು ಮೇಲೆ ಹತ್ತಿದ್ದಾಳೆ, ಏನಾದರೂ ಚಾಕ್ಲೇಟ್ ಬಿಸ್ಕೆಟ್ ಇರುತ್ತೆ ಅಂತೇಳ್ಬಿಟ್ಟು ಮೇಲೆ ಹತ್ತಿ ನೋಡ್ತಾಳೆ. ಇನ್ನು ಕೂದಲು ಅಷ್ಟೇ ಕಣ್ರಿ, ಶೈನಿಂಗಾಗಿ ಬಂದಿತ್ತು. ನಾನು ನಿಹಾರ್ ಇನ್ನೂ ಒಂದು ಪ್ಯಾಕೆಟ್ ಹಾಕ್ಕೋಬೇಕಾಗಿತ್ತು, ಇನ್ನೂ ಸ್ವಲ್ಪ ಕೆಂಪಗಾಗೋದು. ಒಂದು ಪ್ಯಾಕೆಟ್ ಹಾಕಿದ್ದಕ್ಕೆ ಸ್ವಲ್ಪ ಸುಮಾರಾಗಿ ಕೆಂಪಾಗಿದೆ ಅಷ್ಟೇ. ಇನ್ನೆಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಮಿಷಿನ್ಗೆ ಹೋಗ್ಬಿಟ್ಟು ಬಂದುಬಿಟ್ರೆ ಕಣ್ರಿ. ಧನಿಯಾ ಸ್ವಲ್ಪ ಬೆಚ್ಚಗಿದ್ದಂಗೆ ಹಾಕ್ಸ್ಕೊಂಡೆ, ಪುಡಿ ಹಣ್ಣು ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ಮಿಷಿನ್ಗೆ ಹೋಗಿ ಹಾಕ್ಸ್ಕೊಬಂದೆ. ಇನ್ನು ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆ ತರಬೇಕು ಅಂತ ಹೋದ್ವಿ ಕಣ್ರಿ ಬಟ್ಟೆ ಅಂಗಡಿಗೆ. ನನ್ನ ಮಗಳು ಇದು ಹೊಸ್ದಾಗಿ ಓಪನ್ ಆಗಿರೋದು, ದೊಡ್ಡದಾಗಿದೆ, ಬಟ್ಟೆನೂ ಚೆನ್ನಾಗಿದೆ. ಎಲ್ಲಂದರೆ ಅಲ್ಲಿ ಬಟ್ಟೆ ಒಳಗಡೆ ತೂರ್ಕೊಬಿಡ್ತಾಳೆ, ಅವ್ರ ಅಪ್ಪ ಬೈತದಾಳೆ, ಎಲ್ಲೂ ಹೋಗ್ಬೇಡಮ್ಮ. ಜನನೂ ಜಾಸ್ತಿ ಇದ್ದರು ಕಣ್ರಿ ಭಾನುವಾರ, ತುಂಬ ಅಂದರೆ ತುಂಬ ಜನ. ಯಾಕಂದರೆ ಇನ್ನು 4 ದಿವಸ ಇದೆ ಅಷ್ಟೇ ಅಲ್ವಾ ಹಬ್ಬ, ಅದಕ್ಕೆ ತುಂಬ ಜನ. ಚೆನ್ನಾಗಿತ್ತು. 1460 ರೂಪಾಯಿಗೆ 4 ಜೊತೆ ಬಂದಿತ್ತು ಕಣ್ರಿ ಬಟ್ಟೆ, ತುಂಬ ಚೆನ್ನಾಗಿತ್ತು. ಇನ್ನು ನನ್ನ ಮಗಳಿಗೆ ಒಂದು 2 ಫ್ರಾಕು, 2 ಫ್ಯಾನ್ಸಿ ಥರ ತಗೊಂಡೆ ಕಣ್ರಿ, 4 ಜೊತೆ 1500 ರೂಪಾಯಿಗೆ 40 ರೂಪಾಯಿ ಕಮ್ಮಿ. ಚೆನ್ನಾಗಿತ್ತು ಬಟ್ಟೆ ಅಂತೂ. ಇನ್ನು ಅವಳಿಗೆ ಯುಗಾದಿ ಹಬ್ಬಕ್ಕೆ ಬಟ್ಟೆ ತರೋಣ ಅಂತ ಇನ್ನು ಟೌನ್ಗೆ ಹೋಗ್ಬಿಟ್ಟು ಅವಳಿಗೆ ಬಟ್ಟೆ ತಗೊಬಂದೆ ಕಣ್ರಿ. ಇದೇ ಕಣ್ರಿ ಇವತ್ತಿನ ವ್ಲಾಗು. ಫುಲ್ ಡೇ ನಾನು ಏನೇನು ಮಾಡಿದ್ದೀನಿ, ಮಾಡಿದ್ದೀನಿ ನಿಮ್ಮ ಮುಂದೆ ತಂದಿದ್ದೀನಿ. ವಾಯ್ಸ್ ಅಂತೂ ಕಂಪ್ಲೀಟಾಗಿ ಹೊಲ್ಟೋಗ್ಬಿಟ್ಟಿದೆ. ಈ ವ್ಲಾಗ್ ನಿಮ್ಗೆಲ್ಲರಿಗೂ ಖಂಡಿತ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಕಣ್ರಿ. ಫ್ರಾಕು ಇದು ಒಂದು ವೈಟ್ದಿದೆ ನೋಡಿರಿ, ಫಸ್ಟ್ ಒನ್, ಅದೊಂದೇ ಸ್ವಲ್ಪ ಕಾಸ್ಟ್ಲಿ ಅಂದರೆ 1550 ರೂಪಾಯಿ. ಇನ್ನೆಲ್ಲ ಇವೆಲ್ಲ ಕಮ್ಮಿನೇ ಹೇಳಿಲ್ವಾ. ತುಂಬ ಚೆನ್ನಾಗಿದೆ ಬಟ್ಟೆನೂ, ಅಷ್ಟೊಂದು ಅಮೌಂಟು ಏನಾಗಿಲ್ಲ. ನಾನು ಬೇರೆ ಕಡೆ ಹೋದಾಗ ಒಂದು ಜೊತೆ ಬಟ್ಟೆ ತಗೋಬೇಕಂದ್ರೆ 800, 850, 900 ಇತ್ತು. ಇವು ಪರವಾಗಿಲ್ಲ ಅನಿಸ್ತು ಕಣ್ರಿ. ನೋಡಿ ಎಷ್ಟು ಚೆನ್ನಾಗಿದೆ. ಇದೊಂದೇ ಸ್ವಲ್ಪ ಕಾಸ್ಟ್ಲಿ ಫಸ್ಟ್ ಒನ್, ಇವೆಲ್ಲ ಬೆಟರ್, ಪರವಾಗಿಲ್ಲ ಕಣ್ರಿ. ಶಾಪಿಂಗ್ ಎಲ್ಲ ಆಗೋಯ್ತು ಯುಗಾದಿಗೆ. ಇನ್ನೇನು ನನ್ನ ಮಗಳಿಗೊಬ್ಬಳಿಗೆ ಶಾಪಿಂಗ್ ಅಂದರೆ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಕಣ್ರಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಾವು ಏನು ವೀಡಿಯೋಸ್ ಮಾಡೋದಕ್ಕೆ ಆಗಲ್ಲ.